ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಉರುವ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು, ಇವತ್ತು ಸಂಡೇ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗೆ ಹೊರಗಡೆ ಹೋಗೋಣ ಅಂತ ಅನಿಸ್ತಾ ಇತ್ತು. ಹಾಗೆ ಮುಂದೆ ಹೋಗ್ತಾ ಇದ್ದೆ. ಸುಲ್ತಾನ್ ಬತ್ತೇರಿ ಕಡೆ ಹೋಗ್ಬೇಕಾದ್ರೆ ಹೊಳೆ ಹತ್ರ ಸೈಡಲ್ಲಿ ಫೋಟೋಸ್ ಎಲ್ಲ ತಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬೋಳೂರು ಪಾರ್ಕ್ ಕಡೆ ಬಂದೆ. ಬೆಳಿಗ್ಗೆ ಬೇಗ ಬಂದಿರೋ ಕಾರಣ ಜನ ಯಾರು ಇರಲಿಲ್ಲ, ಖಾಲಿ ಇತ್ತು. ಹಾಗೆ ಒಂದೆರಡು ಫೋಟೋಸ್ನೆಲ್ಲ ತಕೊಂಡು ಸೀದಾ ಈ ಕಡೆ ಬರುವಾಗ ತುಂಬಾ ಚಂದವಾದಂತ ದೇವಿಯ ಮೂರ್ತಿ ನೋಡಿದೆ. ಹಾಗೆ ಮಗವೀರರ ಕುಲಗುರುಗಳ ಒಂದು ಮೂರ್ತಿ ನೋಡಿದ್ವಿ. ಹಾಗೆ ಮುಂದೆ ಅಲ್ಲಿ ಅಟ್ರಾಕ್ಟಿವ್ ಆಗಿರೋ ಒಂದು ದೋಣಿಯ ಆರ್ಚ್ ನೋಡಿದ್ವಿ, ಚೆನ್ನಾಗಿದ್ದು. ಹಾಗೆ ಸ್ವಲ್ಪ ಹೊತ್ತು ಕೂತು ಈ ಕಡೆ ಬರಬೇಕಾದ್ರೆ ಮಕ್ಕಳೆಲ್ಲ ಆಟ ಆಡ್ತಿರೋದು ನೋಡಿದ್ವಿ, ದೋಣಿ ಕೂಡ ಹೋಗ್ತಾ ಇರೋದನ್ನು ನೋಡಿದ್ವಿ. ಹಾಗೆ ಈ ಕಡೆ ಒಂದು ಫಿಟ್ನೆಸ್ ಸೆಂಟರ್ ಇತ್ತು, ಅಲ್ಲಿ ಕೆಲವರು ಆಟ ಆಡ್ತಿದ್ರು, ಕೆಲವರು ಎಕ್ಸಸೈಸ್ ಮಾಡ್ತಿದ್ರು, ಕೆಲವರು ಮಾತಾಡ್ತಿದ್ರು. ಹಾಗೆ ಇಲ್ಲಿ ನಿಲ್ಲಿಸಿರುವಂಥ ಬೋಟ್ಗಳನ್ನು ನೋಡಿದ್ವಿ. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ದೋಣಿಗಳೆಲ್ಲ ನಿಲ್ಲಿಸಿದ್ರು, ಯಾಕಂತ ಹೇಳಿದ್ರೆ ಫಿಶಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ಇಲ್ಲಿ ಬಲೆಗಳನ್ನು ಹಿಡಿತಾ ಇದ್ರು, ಸದ್ಯಕ್ಕೆ ಫಿಶಿಂಗ್ ಸ್ಟಾರ್ಟ್ ಆಗ್ಬೋದೇನೋ. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರ್ ಬಾವಿ ಕಡೆ ಹಾದು ಹೋಗ್ಲಿಕ್ಕೆ ಒಂದು ರಸ್ತೆ ಕಾಮಗಾರಿ ಆಗ್ತಾ ಇತ್ತು, ಅದು ಹೊಳೆಯ ಮಧ್ಯದಲ್ಲಿ. ಸೊ ಇನ್ನೂ ಸಹ ಆಗ್ತಾ ಇತ್ತಷ್ಟೇ. ಬಟ್ ಅಲ್ಲಿರುವ ವರ್ಕರ್ಸಿಗೆ ಹ್ಯಾಟ್ಸ್ ಆಫ್, ಯಾಕಂತ ಹೇಳಿದರೆ ಬಿಸಿಲು ಮಳೆಯಲ್ಲಿ ಅವರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ರು, ನಾನು ನೋಡ್ತಾ ಇದ್ದೆ. ಹಾಗೆ ಈ ಕಡೆ ಬರ್ತಾ ಇರಬೇಕಾದ್ರೆ ದೂರದಲ್ಲಿರೋ ವ್ಯೂವನ್ ಎಲ್ಲ ನೋಡಿಕೊಂಡು ವಾಪಸ್ ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇರಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಬಾಲಾಂಜನೇಯ ದೇವಸ್ಥಾನ ನೋಡಿ ದೇವರ ದರ್ಶನ ಮಾಡಿಕೊಂಡು ಸೀದಾ ಮನೆ ಕಡೆ ಬಂದಿದ್ದೆ. ಸಾಲ್ ಅಬೌಟ್ ಮೈ ಸಂಡೇ ಗೈಸ್.